ನಿಮ್ಮ ಹೆಂಡತಿಯರು ಪರಪುರುಷನನ್ನು ಯಾವಾಗ ಮತ್ತು ಏಕೆ ಬಯಸುತ್ತಾರೆ? ಇದೊಂದು ವಿಚಿತ್ರವಾದ ವಿಷಯ ಆಗಿರಬಹುದು, ಆದರೆ ಇದು ಸತ್ಯ. ನಿಮಗೆ ಗೊತ್ತಿರುವುದಿಲ್ಲ, ನಿಮ್ಮ ಹೆಂಡತಿಗೂ ಗೊತ್ತಿರುವುದಿಲ್ಲ. ಬರ್ತಾ ಬರ್ತಾ ಗಮನ ಪರಪುರುಷನ ಮೇಲೆ ಆಗುವುದಕ್ಕೆ ಕಾರಣ ಗಂಡನೇ ಆಗಿರುತ್ತಾನೆ ಅನ್ನುವುದಾದರೆ ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದರಿಂದ ಮನೆ ಏಳಿಗೆ ಅನ್ನುವುದು ಆಗುವುದಿಲ್ಲ. ಮನೆಯಲ್ಲಿ ಯಾವಾಗಲೂ ನರಕದ ವಾತಾವರಣ ಸೃಷ್ಟಿಯಾಗುತ್ತೆ. ಒಂದು ವೇಳೆ ನಿಮ್ಮ ಹೆಂಗಸರು ಈ ಥರ ಸ್ವಭಾವ, ಗುಣಗಳು, ನಡತೆಗಳು ಬದಲಾವಣೆ ಆಗುತ್ತಿದ್ದರೆ ನೀವು ಅದನ್ನು ತಿಳಿದುಕೊಳ್ಳಬೇಕು. ಹೆಂಗಸರು ಪರಪುರುಷನ ಸಹವಾಸ ಮಾಡುತ್ತಿದ್ದಾರೆ ಅಂತ ಅರ್ಥ ತಿಳಿದುಕೊಳ್ಳಬೇಕು. ಅಥವಾ ಯಾವುದೇ ಒಬ್ಬ ಮಹಿಳೆಯರು ಪರಪುರುಷ ಅವನನ್ನು ಬಯಸುತ್ತಿದ್ದಾನೆ ಅನ್ನುವುದಾದರೆ, ಅವರಿಗೆ ಇಷ್ಟ ಇಲ್ಲದಿದ್ದರೂ ಬಲವಂತವಾಗಿ ಮನಸ್ಸು ಅವನ ಕಡೆಗೆ ವಾಲುತ್ತಿದೆ ಎನ್ನುವುದಾದರೆ ಅದರಿಂದ ಪರಿಹಾರನ ಹೇಗೆ ಮಾಡ್ಕೋಬೇಕು, ಈ ಎರಡು ವಿಷಯವನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ಆವಾಗಲೇ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ. ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರನ ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಮನೆಗೆ ಧನಾಗಮನ ಅನ್ನುವುದು ಆಗುತ್ತೆ. ಯಾವುದೇ ಕಷ್ಟಗಳಿದ್ದರೂ ಪರಿಹಾರ ಆಗುತ್ತೆ. ಅದಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿಯವರಿಗೆ ಒಂದು ಕರೆ ಮಾಡಿ ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಅವರಿಂದಲೇ ಪಡೆದುಕೊಂಡರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಹೆಂಡತಿಯರು ಯಾವುದೇ ಸಂದರ್ಭದಲ್ಲಾದರೂ ಪರಪುರುಷನನ್ನು ನೋಡುವುದಾಗಲಿ, ಮಾತನಾಡಿಸುವುದಾಗಲಿ, ಅಥವಾ ಅವರ ಜೊತೆಗೆ ಯಾವಾಗಲೂ ಫೋನ್ನಲ್ಲಿ ಮಾತಾಡುತ್ತಿರುವುದಾಗಲಿ, ಇದ್ಯಾವುದು ಪರಪುರುಷನ ಮೇಲಿರುವಂತಹ ವ್ಯಾಮೋಹ ಖಂಡಿತ ಆಗುವುದಿಲ್ಲ. ಅದು ಕೇವಲ ಸ್ನೇಹ, ಪ್ರೀತಿ, ವಿಶ್ವಾಸಗಳು ಮಾತ್ರ ಆಗಿರುತ್ತೆ. ಆದರೆ ಕದ್ದು ಮುಚ್ಚಿ ಯಾವ ಸ್ತ್ರೀ ಗಂಡನಿಗೆ ಗೊತ್ತಿಲ್ಲದೇ ಇದ್ದ ಹಾಗೆ ಮಾತಾಡ್ತಾಳೋ, ಗಂಡನಿಗೆ ಗೊತ್ತಿಲ್ಲದೇ ಇದ್ದ ಹಾಗೆ ಪರಪುರುಷನ ಜೊತೆಯಲ್ಲಿ ಇರ್ತಾಳೋ, ಅದು ತುಂಬ ತಪ್ಪಾಗುತ್ತೆ. ಯಾವ ಕಾರಣಕ್ಕೆ ಹೀಗಾಗುತ್ತೆ ಅಂದರೆ, ಗಂಡ ಹೆಂಡತಿಯರು ಯಾವಾಗಲೂ ಅನ್ಯೋನ್ಯದಿಂದ ಇದ್ದೇ ಇರುತ್ತಾರೆ. ಯಾವುದಾದರೂ ಒಂದು ಸಂದರ್ಭದಲ್ಲಿ ಕಾಲಕ್ರಮೇಣ ದಿನಗಳು ಕಳೆದಂತೆ ಹೆಂಡತಿಗೆ ಗಂಡನ ಮೇಲೆ ಯಾಕೆ ಇಷ್ಟ ಆಗೋಲ್ಲ ಅನ್ನೋದಾದರೆ, ಗಂಡ ಹೆಂಡತಿಯ ಮೇಲೆ ತೋರಿಸದೇ ಇರುವ ಪ್ರೀತಿಯು ಇದಕ್ಕೆ ಕಾರಣವಾಗುತ್ತದೆ. ಹೌದು ಸ್ನೇಹಿತರೆ, ಪ್ರೀತಿಯಿಂದ ಒಂದು ಪುಟ್ಟ ವಸ್ತುಗಳನ್ನು ತೆಗೆದುಕೊಂಡರೂ ಸಾಕು ಗಂಡನ ಮೇಲೆ ಅತೀವವಾದ ಪ್ರೀತಿ ಹೆಂಗಸರಿಗೆ ಬರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಯಾವುದು ಸರಿಯಾಗಿ ನಡೆಯೋದಿಲ್ಲ. ಇವಳು ತಗೊಟ್ರೇನೋ ತಗೊಡ್ದೇ ಇದ್ರೇನೋ, ನನ್ನ ಕಷ್ಟ ನನಗೆ ಅಂತ ಗಂಡ ಕೂತ್ಕೊಂಡ್ರೆ, ಹೆಂಡತಿಯೂ ಅಷ್ಟೇ ನನ್ನಿಷ್ಟ ನನಗೆ ಅಂತ ಅಂದ್ಬಿಟ್ಟು ಹೊರಟೋಗ್ತಾಳೆ. ಆದ್ದರಿಂದ ಸಮಯಕ್ಕೆ, ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ಹೆಂಡತಿಯನ್ನು ಪ್ರೀತಿಯಿಂದ ನಡೆದುಕೊಳ್ಳಬೇಕು. ಹಾಗಾದರೆ ನೀವು ಕೇಳ್ಬೋದು, ಹೆಂಡತಿಯರು ಬರೀ ದುಡ್ಡು, ಕಾಸು, ವಸ್ತುಗಳನ್ನ ತಗೊಟ್ರೆ ಮಾತ್ರ ನಮ್ಮ ಜೊತೆಯಲ್ಲಿರೋದು ಅಂತ. ಖಂಡಿತ ಇಲ್ಲ. ಹೆಂಡತಿಗೆ ವಸ್ತುಗಳು ಅಂದರೆ ಅದು ಪ್ರೀತಿಯ ಸಂಕೇತವಾಗಿರುತ್ತೆ. ಆ ಪ್ರೀತಿಯ ಸಂಕೇತವನ್ನು ನೀವು ಮಾಡಿಕೊಡ್ಲಿಲ್ಲ ಅಂದರೆ, ಪ್ರೀತಿಯಿಂದ ಯಾವ ವಿಚಾರವನ್ನು ಅವರ ಜೊತೆಯಲ್ಲಿ ಡಿಸ್ಕಷನ್ಸ್ ಮಾಡಲಿಲ್ಲ ಅನ್ನೋದಾದರೆ, ಹೆಂಡತಿಯರು ನಿಮ್ಮ ಮೇಲೆ ಮನಸ್ಸನ್ನು ಬಿಟ್ಟು ಬಿಡುತ್ತಾರೆ. ಅದೇ ಸಂದರ್ಭದಲ್ಲಿ ಯಾವುದಾದರೂ ಒಬ್ಬ ಪರಪುರುಷ ಅವರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ರೆ ಅವರ ಮೇಲೆ ಗಮನ ಕೊಡುವುದು ಜಾಸ್ತಿ ಆಗುತ್ತೆ. ಆದ್ದರಿಂದ ಇಂತಹ ತಪ್ಪುಗಳನ್ನು ಮಾಡ್ತಿದ್ರೆ ಗಂಡಸರು ಮೊದಲು ನೀವು ಎಚ್ಚೆತ್ತುಕೊಂಡು ಅದನ್ನು ಸರಿಪಡಿಸಿಕೊಳ್ಳಬೇಕು. ಇನ್ನು ಒಂದು ವೇಳೆ ಹೆಂಗಸರಿಗೆ ಪರಪುರುಷನ ಮೇಲೆ ವ್ಯಾಮೋಹಗಳು ಆಗುತ್ತಿದ್ದರೆ ಅದರಿಂದ ಹೇಗೆ ಬರಬೇಕು ಅಂತ ಅನ್ನೋದಾದರೆ, ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಆ ಪರಪುರುಷನ ಹೆಸರನ್ನು ಬರೆದು ಅವನು ಏನನ್ನು ನಿಮ್ಮಿಂದ ಬಯಸುತ್ತಿದ್ದಾನೆ ಅದನ್ನು ಸಹ ಒಂದು ಬಿಳಿಯ ಹಾಳೆಯಲ್ಲಿ ಬರೆದು ಒಂದು ಕಾಯಿ ಕಂಠಕ್ಕೆ ಆ ವಸ್ತುಗಳನ್ನು ಇಟ್ಟು ಕರ್ಪೂರಗಳನ್ನು ಮತ್ತು ಲವಂಗಗಳನ್ನು ಹಾಕಿ ಸುಟ್ಟು ಅದನ್ನು ಭಸ್ಮ ಮಾಡಬೇಕು. ತೆಗೆದುಕೊಂಡು ಹೋಗಿ ಯಾರೂ ಇಲ್ಲದೆ ಇರುವ ಜಾಗದಲ್ಲಿ ಕಂಠದ ಸಮೇತ ಬಿಸಾಕಿ ಬರಬೇಕು. ಈ ರೀತಿ ಮಾಡುವುದರಿಂದ ಪರಪುರುಷನ ಮೇಲೆ ನಿಮಗಾಗುವಂತಹ ವ್ಯಾಮೋಹಗಳು ಕಡಿಮೆ ಆಗುತ್ತೆ. ಗಂಡನಿಂದ ದೂರವಾಗ ಸ್ತ್ರೀಯರು ಕೂಡ ಇದನ್ನು ಮಾಡಬಹುದು. ಒಂದು ವೇಳೆ ಪತಿ ಪತ್ನಿಯರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅರ್ಥಗಳಿಲ್ಲ, ಜೀವನ ಹೇಗೋ ನಡ್ಕೊಂಡು ಹೋಗ್ತಾ ಇದೆ ಅನ್ನುವವರು ಈ ಪರಿಹಾರವನ್ನು ಮಾಡಿ ನಿಮ್ಮ ಜೀವನದ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಾಕು, ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದ.